ನಮಸ್ಕಾರ ಇಂಜಿನಿಯರ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ಲಿಂತ್ ಬೀಮ್ ಸ್ಟ್ರಕ್ಚರನ್ನು ಪ್ಲೇಸ್ ಮಾಡುವಾಗ ಯಾವ ಅಂಶಗಳನ್ನ ಗಮನಿಸಬೇಕಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಪ್ಲಿಂತ್ ಬೀಮ್ನಲ್ಲಿ ಮೊದಲಿಗೆ ನಾವು PCC ಬೆಡ್ಡನ್ನು ರೆಡಿ ಮಾಡ್ತೀವಿ. ಅದ್ರ ಮೇಲೆ ಸ್ಟ್ರಕ್ಚರನ್ನು ಪ್ಲೇಸ್ ಮಾಡ್ತೀವಿ. ಅದಾದ ನಂತರ ಶಟರಿಂಗ್ ವರ್ಕನ್ನು ಮಾಡ್ತೀವಿ. ನಂತರ ನಾವು ಕಾಂಕ್ರೀಟನ್ನು ಹಾಕ್ತೀವಿ. ಪ್ಲಿಂತ್ ಬೀಮ್ನ ಸ್ಟ್ರಕ್ಚರನ್ನು ಪ್ಲೇಸ್ ಮಾಡುವುದಕ್ಕಿಂತ ಮುಂಚೆ PCC ಬೆಡ್ ಮೇಲೆ ನಾವು ಮಾರ್ಕಿಂಗನ್ನು ಮಾಡ್ಕೋಬೇಕಾಗುತ್ತೆ. ಈ ಮಾರ್ಕಿಂಗ್ ಏನು ಅಂತ ಹೇಳಿದ್ರೆ ಪ್ಲಿಂತ್ ಬೀಮ್ನ ಸ್ಟ್ರಕ್ಚರ್ ಯಾವ ಲೈನ್ ಮೇಲೆ ಬರುತ್ತೆ ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ತಕ್ಕಂಥದ್ದಾಗಿರುತ್ತೆ. ನೀವು ಇವಾಗ ವಿಡಿಯೋದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ನಾವು PCC ಬೆಡ್ ಮೇಲೆ ಮಾರ್ಕಿಂಗನ್ನು ಮಾಡಿ ಅದಾದ ನಂತರ ನಾವು ಸ್ಟ್ರಕ್ಚರನ್ನು ಪ್ಲೇಸ್ ಮಾಡಿದ್ದೀವಿ. ಪ್ಲಿಂತ್ ಬೀಮ್ನ ಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಇನ್ಯಾವುದೇ ಬೀಮ್ನ ಸ್ಟ್ರಕ್ಚರ್ ಆಗಿರ್ಬೋದು, ಅಲ್ಲಿ ಬರ್ತಕ್ಕಂಥ ಸ್ಟಿರಪ್ಸನ್ನು ನಾವು ವಿರುದ್ಧ ದಿಕ್ಕಿನಲ್ಲಿ ಪ್ಲೇಸ್ ಮಾಡಬೇಕಾಗುತ್ತೆ. ನೀವು ಇವಾಗ ವಿಡಿಯೋದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ನಾವಿಲ್ಲಿ ಮೊದಲು ಸ್ಟಿರಪ್ಸನ್ನು ಒಂದು ದಿಕ್ಕಿನಲ್ಲಿ ಪ್ಲೇಸ್ ಮಾಡಿದರೆ ಅದರ ನಂತರ ಬರ್ತಕ್ಕಂಥ ಸ್ಟಿರಪ್ಸನ್ನು ಇನ್ನೊಂದು ದಿಕ್ಕಿನಲ್ಲಿ ಪ್ಲೇಸ್ ಮಾಡಿದ್ವಿ. ಇದೇ ರೀತಿ ಆಲ್ಟರ್ನೇಟಿವ್ ಆಗಿ ನಾವು ವಿರುದ್ಧ ದಿಕ್ಕಿನಲ್ಲಿ ಸ್ಟಿರಪ್ಸನ್ನು ಪ್ಲೇಸ್ ಮಾಡಬೇಕಾಗುತ್ತೆ. ಈ ಥರ ಪ್ಲೇಸ್ ಮಾಡೋದ್ರಿಂದ ಬೀಮ್ನ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಕಾಲಮ್ನ ಯಾವ ಫೇಸಿಂದ ಬೀಮ್ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಇದನ್ನು ಡ್ರಾಯಿಂಗ್ನಲ್ಲಿ ಅಬ್ಸರ್ವ್ ಮಾಡಬೇಕು. ಇಲ್ಲಿರ್ತಕ್ಕಂಥ ಕಾಲಮ್ ಸೈಜ್ಗಳು 18 ಇಂಚ್ ಆಗಿರುತ್ತೆ. ಹಾಗೆಯೇ ಬೀಮ್ನ ಸೈಜ್ 8 ಇಂಚ್ ಆಗಿರುತ್ತೆ. ಹಾಗಾಗಿ ನಾವು ಲೆಫ್ಟ್ ಸೈಡ್ನಲ್ಲಿರ್ತಕ್ಕಂಥ ಕಾಲಮ್ ಫೇಸಿಂದ ಬೀಮ್ ಸ್ಟಾರ್ಟ್ ಆಗ್ತಾ ಇದೆಯಾ, ಅದೇ ರೀತಿ ರೈಟ್ ಸೈಡ್ನಲ್ಲಿರ್ತಕ್ಕಂಥ ಕಾಲಮ್ನಿಂದ ಬೀಮ್ ಸ್ಟಾರ್ಟ್ ಆಗ್ತಾ ಇದೆಯಾ, ಇದನ್ನು ಡ್ರಾಯಿಂಗ್ ನೋಡಿಕೊಂಡು ಅದರ ಪ್ರಕಾರ ನಾವು ಬೀಮ್ಗಳನ್ನ ಇಲ್ಲಿ ಪ್ಲೇಸ್ ಮಾಡಬೇಕಾಗುತ್ತೆ. ಬೀಮ್ಗಳಲ್ಲಿ ಮೇನ್ ಬೀಮ್ ಇರುತ್ತೆ, ಅದೇ ರೀತಿ ಸೆಕೆಂಡರಿ ಬೀಮ್ಗಳು ಕೂಡ ಇರುತ್ತೆ. ನಾವು ಯಾವಾಗಲೂ ಕೂಡ ಸೆಕೆಂಡರಿ ಬೀಮ್ಗಳನ್ನ ಮೇನ್ ಬೀಮ್ ಮೇಲೆ ರೆಸ್ಟ್ ಮಾಡಬೇಕಾಗುತ್ತೆ. ನಿಮಗೆ ಇವಾಗ ವಿಡಿಯೋದಲ್ಲೂ ಕೂಡ ತೋರಿಸ್ತಾ ಇದ್ದೀವಿ, ಇದು ಮೇನ್ ಬೀಮ್ ಆಗಿರುತ್ತೆ. ಅದರ ಮೇಲೆ ಇವಾಗ ಸೆಕೆಂಡರಿ ಬೀಮ್ ರೆಸ್ಟ್ ಆಗಿದೆ. ಈ ರೀತಿ ಸೆಕೆಂಡರಿ ಬೀಮ್ ಮೇನ್ ಬೀಮ್ ಮೇಲೆ ರೆಸ್ಟ್ ಆಗೋದ್ರಿಂದ ಸೆಕೆಂಡರಿ ಬೀಮ್ ಮೇಲೆ ಬರ್ತಕ್ಕಂಥ ಲೋಡ್ಗಳನ್ನು ಇದು ಮೇನ್ ಬೀಮ್ಗೆ ಟ್ರಾನ್ಸ್ಫರ್ ಮಾಡಲು ಸಹಕಾರಿಯಾಗುತ್ತದೆ. ಅದರಿಂದಾಗಿ ನಾವು ಸೆಕೆಂಡರಿ ಬೀಮ್ನ ಯಾವಾಗಲೂ ಕೂಡ ಮೇನ್ ಬೀಮ್ ಮೇಲೇ ರೆಸ್ಟ್ ಮಾಡಬೇಕು. ಕವರ್ ಬ್ಲಾಕ್ಸನ್ನು ಕೂಡ ಯೂಸ್ ಮಾಡಬೇಕಾಗುತ್ತೆ. ಸ್ಟ್ರಕ್ಚರಲ್ ಡ್ರಾಯಿಂಗ್ನಲ್ಲಿ ಎಷ್ಟು ಕವರನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಅದರ ಸೈಜ್ನ ಕವರ್ ಬ್ಲಾಕ್ಸನ್ನು ಯೂಸ್ ಮಾಡಿಕೊಂಡು ನಾವು ಬೀಮ್ನ ಸೈಡಲ್ಲಿ ಅದೇ ರೀತಿ ಬೀಮ್ನ ಕೆಳಗೂ ಕೂಡ ನಾವು ಕವರ್ ಬ್ಲಾಕನ್ನು ಪ್ಲೇಸ್ ಮಾಡಬೇಕಾಗುತ್ತೆ. ಕವರ್ ಬ್ಲಾಕನ್ನು ಯೂಸ್ ಮಾಡೋದ್ರಿಂದ ಕಾಂಕ್ರೀಟ್ ಹಾಕುವಾಗ ಅದೇ ರೀತಿ ವೈಬ್ರೇಟರನ್ನು ಯೂಸ್ ಮಾಡುವಾಗ ಪ್ಲಿಂತ್ ಬೀಮ್ನ ಸ್ಟ್ರಕ್ಚರ್ ಮೂವ್ ಆಗೋದನ್ನು ಕೂಡ ಇದು ಅವಾಯ್ಡ್ ಮಾಡುತ್ತೆ. ಇದರಿಂದಾಗಿ ಪ್ಲಿಂತ್ ಬೀಮ್ನ ಸ್ಟ್ರೆಂತ್ ಕೂಡ ಜಾಸ್ತಿ ಆಗುತ್ತದೆ. ಸಿಂಪ್ಲಿ ಸಪೋರ್ಟೆಡ್ ಬೀಮ್ನಲ್ಲಿ ಲ್ಯಾಪಿಂಗ್ ಬಂದಾಗ ಟಾಪ್ ಬಾರ್ನಲ್ಲಿ ಸೆಂಟರಲ್ಲಿ ಲ್ಯಾಪಿಂಗನ್ನು ಕೊಡಬೇಕು. ಅದೇ ರೀತಿ ಬಾಟಮ್ ಬಾರ್ನಲ್ಲಿ ಸಪೋರ್ಟ್ನಲ್ಲಿ ಲ್ಯಾಪಿಂಗನ್ನು ಕೊಡಬೇಕಾಗುತ್ತದೆ. ನೀವು ಇವಾಗ ಪ್ಲಿಂತ್ ಬೀಮ್ ಡ್ರಾಯಿಂಗನ್ನು ಗಮನಿಸ್ತಾ ಇದ್ದೀರಾ, ಇಲ್ಲಿ ಪ್ರತಿ ಬೀಮ್ಗೂ ಕೂಡ ನೇಮನ್ನು ಕೊಡಲಾಗಿದೆ. ಅಂದರೆ PB1 ಅಂತ ಇದೆ, PB2 ಅಂದರೆ ಪ್ಲಿಂತ್ ಬೀಮ್ 1, 2 ಈ ರೀತಿ ಆಗಿರುತ್ತೆ. ನಾವು ಯಾವ ಪ್ಲಿಂತ್ ಬೀಮನ್ನು ಯಾವ ಏರಿಯಾದಲ್ಲಿ ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಅದೇ ರೀತಿ ಆ ಪ್ಲಿಂತ್ ಬೀಮ್ನ ಸ್ಟ್ರಕ್ಚರಲ್ ಡೀಟೇಲ್ಸನ್ನು ಕೂಡ ನಮಗೆ ಕೊಟ್ಟಿರ್ತಾರೆ, ಅಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಗೆ PB1 ಅಂತ ಇದೆ, ಇಲ್ಲಿ ಟಾಪಲ್ಲಿ 3 ನಂಬರ್ ಆಫ್ 12 mm ಡಯಾ ಕೊಟ್ಟಿದ್ದಾರೆ. ಅದೇ ರೀತಿ ಬಾಟಮಲ್ಲೂ ಕೂಡ 3 ನಂಬರ್ ಆಫ್ 12 mm ಡಯಾ ಕೊಟ್ಟಿದ್ದಾರೆ. ಇದೇ ರೀತಿ ಸೈಟಲ್ಲಿ ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಅಂತ ನಾವು ಚೆಕ್ ಮಾಡಬೇಕು. ಏನಾದರೂ ತಪ್ಪಾಗಿದ್ರೆ ಅಲ್ಲೇ ನಾವು ರೆಕ್ಟಿಫೈಯನ್ನು ಮಾಡಬೇಕಾಗುತ್ತೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ ಇಂಜಿನಿಯರ್ಸ್. ಅದೇ ರೀತಿ ಕಾರ್ಮಿಕರನ್ನು ಗೌರವಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.